ಶ್ರೀಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ವಿಶೇಷ ಪ್ರಥಮ ದಿನದ ಭವಿಷ್ಯಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಪ್ರಾರ್ಥನೆಗಳು ಮತ್ತು ಸ್ವಾಗತ. ಇಂದಿನ ಪಂಚಾಂಗ ಫಲ: ವಿಶ್ವವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಸಾಧಯೋಗ, ಭಾಳವಕರಣ. ಇಂದಿನ ಪಂಚಾಂಗ ಫಲ: ರಾಹುಕಾಲ ಬೆಳಗ್ಗೆ 7:45ರಿಂದ 9:15, ಯಮಗಂಡ ಕಾಲ 10:49ರಿಂದ 12:22, ಅಭಿಜಿನ್ ಮುಹೂರ್ತ ತುಂಬ ಪ್ರಶಸ್ತವಾದ ಲಗ್ನ ಅಂತ ಹೇಳ್ತೀವಿ, ಅಂದರೆ ಮುಹೂರ್ತ ಅಂತ ಹೇಳ್ತೀವಿ, 11:57ರಿಂದ 12:29. ದುರ್ಮುಹೂರ್ತ ಅಂದರೆ ಈ ಮುಹೂರ್ತದಲ್ಲಿ ಯಾವುದೇ ರೀತಿಯ ಶುಭ ಕೆಲಸಗಳನ್ನಾಗಿರ್ಬೋದು ಅಥವಾ ಶುಭ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಅದರ ಸಮಯ 12:47ರಿಂದ ಮಧ್ಯಾಹ್ನ 1:00. ಇದು ಇವತ್ತಿನ ಪಂಚಾಂಗ ಫಲ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು, ಮನಸ್ಸಿಗೆ ಸ್ವಲ್ಪ ಸಮಾಧಾನಕರವಾದ ದಿನವಾಗಿರುತ್ತದೆ. ಈ ದಿನ ಯಾರು ಹೊಸದಾಗಿ ಯಾವುದಾದ್ರು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಅಂದ್ಕೊಂಡಿದ್ದೀರಾ, ಮೇಷರಾಶಿಯವರು 2 ಬಾರಿ ಯೋಚನೆ ಮಾಡಿ ಹಣವನ್ನು ಇನ್ವೆಸ್ಟ್ ಮಾಡತಕ್ಕಂಥದ್ದು ಅಥವಾ ಗೊತ್ತಿಲ್ಲದೋ ಇನ್ಯಾರಿಗಾರು ಹಣವನ್ನು ಕೊಡತಕ್ಕಂಥದ್ದು. ಇಲ್ಲವಂದರೆ ಈ ದಿನ ಒಂದಷ್ಟು ವಿಚಾರಗಳಲ್ಲಿ ನೀವು ಸಿಗಾಕೊಂಡ್ಬಿಡ್ತೀರಾ ಅಂತ. ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗತ್ತೆ. ಆದಷ್ಟು ಈ ದಿನ ಕುಲದೇವರ ದರ್ಶನವನ್ನು ಮಾಡಿ ಖಂಡಿತವಾಗಿಯೂ ಲಾಭವನ್ನು ಪಡೆಯತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಗೊತ್ತಿಲ್ಲದೋ ಕೊಂಚ ಮಟ್ಟಿಗೆ ಕಿರಿಕಿರಿ ಇರುತ್ತೆ ಅಂತ. ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದನೋ ಅಥವಾ ಮೇಲಿನ ಅಧಿಕಾರಿಗಳಿಂದನೋ ಸ್ವಲ್ಪ ಕಿರಿಕಿರಿಯ ವಾತಾವರಣ ಆಗಿ ಕೊಂಚ ಮಟ್ಟಿಗೆ ಬೇಸರದ ಸಂಗತಿಗಳಾಗುತ್ತೆ. ಅದೇ ರೀತಿ ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗೃತವಾಗಿರತಕ್ಕಂಥದ್ದು. ಈ ದಿನ ಕೃಷಿಕರಿಗೆ ಹೆಚ್ಚಿನ ರೀತಿಯ ಲಾಭವಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮ ಸೂಕ್ತವಾದ ದಿನ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಆಲ್ರೆಡಿ ಆರೋಗ್ಯ ಸಮಸ್ಯೆಗಳನ್ನು ನೀವೇನಾದ್ರು ಎದುರಿಸ್ತಾ ಇದ್ದರೆ ಕೊಂಚ ಮಟ್ಟಿಗೆ ಜಾಗೃತಿ ಇಡತಕ್ಕಂಥದ್ದು, ಇಲ್ಲ ಅಂದರೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅಂತ. ತುಂಬ ದಿನಗಳಿಂದನೋ ವರ್ಷಗಳಿಂದನೋ ನನಗೆ ಈ ಭೂಮಿ ವಿಚಾರದಲ್ಲಿ ವ್ಯಾಜ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾ ಇದ್ದೀನಿ, ನಾನು ಒಂದು ಸ್ವಲ್ಪ ಕೂತ್ಕೊಂಡು ಮಾತುಕತೆ ಆಡಿದ್ರು ಕೂಡ ಅದು ಸಂಧಾನವಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಮಿಥುನ ರಾಶಿಯವರು ಈ ದಿನ ಆ ವಿಚಾರದಲ್ಲಿ ಪ್ರಯತ್ನ ಪಡಿ. ಖಂಡಿತವಾಗಿಯೂ ಭೂಮಿ ವಿಚಾರದ ವ್ಯಾಜ್ಯಗಳಿಂದ ಸ್ವಲ್ಪ ಮುಕ್ತಿಯನ್ನು ಪಡೆಯತಕ್ಕಂಥದ್ದು ಅಂತ. ಕೃಷಿಕರಿಗೆ ಈ ದಿನ ಗೊತ್ತಿಲ್ಲದೋ ಕೊಂಚ ಮಟ್ಟಿಗೆ ನಷ್ಟವಾಗುತ್ತೆ, ಜಾಗೃತವಾಗಿರತಕ್ಕಂಥದ್ದು. ಕ್ರೀಡಾಪಟುಗಳಿಗೆ ಈ ದಿನ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕವಾಗಿರುತ್ತೆ ಅಂತ ಹೇಳಿ. ಕಟಕ ರಾಶಿ. ಮನಸ್ಸಿಗೆ ಈ ದಿನ ಕಟಕ ರಾಶಿಯವರಿಗೆ ಮನಸ್ಸಿನ ಇಷ್ಟಾರ್ಥ ಈಡೇರುವ ದಿನ ಅಂತ. ಅಂದರೆ ತುಂಬ ದಿನಗಳಿಂದ ಏನೋ ಒಂದು ಅಂದ್ಕೊಂಡಿರ್ತೀರ, ಈ ಕೆಲಸ ಆಗ್ತಾ ಇಲ್ವಲ್ಲಪ್ಪ ಅಂತ. ಆ ವಿಚಾರವಾಗಿ ಈ ದಿನ ಒಂದಷ್ಟು ಮುಂದೆ ಹೆಜ್ಜೆಗಳನ್ನು ಇಡ್ತೀರಾ. ಮನಸ್ಸಿಗೆ ಏನೋ ತೃಪ್ತಿದಾಯಕವಾಗಿರುತ್ತೆ. ಪ್ರಮುಖವಾಗಿ ತರಕಾರಿ, ಹಣ್ಣುಗಳ ವ್ಯಾಪಾರ ಮಾಡತಕ್ಕಂಥವರು ಈ ದಿನ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು. ಈ ದಿನ ವ್ಯಾಪಾರದಲ್ಲಿ ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಹಣವನ್ನು ಇನ್ವೆಸ್ಟ್ ಮಾಡತಕ್ಕಂಥದ್ದು ಅಂತ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಗೊತ್ತಿಲ್ಲದೋ ಮಾಡತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಅಡೆತಡೆಗಳು ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಬಂಧು ಮಿತ್ರರಲ್ಲಿ ಯಥೇಚ್ಛವಾಗಿ ವಿರೋಧಗಳಾಗತ್ತೆ. ಆರೋಗ್ಯ ಕ್ಷೀಣವಾಗ್ತಾ ಬರುತ್ತೆ. ಹಾಗಾಗಿ ಕೊಂಚ ಮಟ್ಟಿಗೆ ಸಿಂಹರಾಶಿಯವರು ಆರೋಗ್ಯದ ಮೇಲೆ ಗಮನ ಇರತಕ್ಕಂಥದ್ದು, ಆಡತಕ್ಕಂಥ ಮಾತಿನಲ್ಲಿ ಜಾಗೃತೆಯಿಂದಿದ್ದರೆ ಈ ದಿನ ಪ್ರಶಸ್ತವಾಗಿರ್ತದೆ. ಇಲ್ಲ ಅಂದರೆ ಗೊತ್ತಿಲ್ಲದೋ ಈ ದಿನ ಸಂಪೂರ್ಣವಾಗಿ ಗೊಂದಲದಲ್ಲಿ ಗೂಡು ಮಾಡಿಕೊಳ್ತೀರಾ ಅಂತ ಹೇಳಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಗೊತ್ತಿಲ್ಲದೋ ತಮ್ಮ ದೇಹವೇ ಅವರಿಗೆ ಸಹಾಯ ಮಾಡೋದಿಲ್ಲ ಅಂತ. ಅಂದರೆ ಮಾಡತಕ್ಕಂಥ ಕೆಲಸಗಳು ಉತ್ಸಾಹ ತುಂಬ ಕಮ್ಮಿ ಇರುತ್ತೆ. ಈ ದಿನ ಏನೇ ಕೆಲಸ ಮಾಡಬೇಕು ಅಂದರೆ ಒಂಥರ ಹಾಲಾಸಿ, ಯಪ್ಪ ಬೇಡಪ್ಪ ಈ ದಿನ ಕೆಲಸ ಮಾಡೋದು ಬೇಡ ಕನ್ಯಾ ರಾಶಿಯವರು, ಇಲ್ಲ ಇನ್ನೊಂದು ದಿನ ಮಾಡೋಣ ಅಂತ ನಿಮಗೆ ನೀವೇ ತಂದ್ಕೊಂಡ್ಬಿಡ್ತೀರ. ಆ ಥರ ಏನಾರ ಮನಸ್ಥಿತಿ ಇದ್ದರೆ ಕೊಂಚ ಮಟ್ಟಿಗೆ ತೆಗೆದಿಟ್ಟು ಕೆಲಸವನ್ನು ಮಾಡಿ ಖಂಡಿತವಾಗಿ ಒಂದಷ್ಟು ಈ ವಿಚಾರಗಳಲ್ಲಿ ಈ ದಿನ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಈ ದಿನ ಗೊತ್ತಿಲ್ಲದೋ ಮನಸ್ಸಿಗೆ ಒಂದಷ್ಟು ಗೊಂದಲಮಯ ಆಗತ್ತೆ ಅಂತ. ಅಂದರೆ ಯಾರೋ ಬರ್ತಾರೆ, ಏನನ್ನೋ ಕನ್ವೆ ಮಾಡೋಗ್ತಾರೆ, ನಿಮಗೂ ಅದಕ್ಕೂ ಸಂಬಂಧವೇ ಇರೋದಿಲ್ಲ, ಆದರೂ ಕೂಡ ಏನೋ ನನ್ನದ್ದೇ ತಪ್ಪಿರಬಹುದೇನೋ ಅನ್ನೋ ಭಾವನೆ ನಿಮಗೆ ಬಂದ್ಬಿಡುತ್ತೆ. ಆ ಥರ ಭಾವನೆಗಳು ಬಂದರೆ ದಯವಿಟ್ಟು ಅದನ್ನು ಒಂದಷ್ಟು ವಿಚಾರಗಳಲ್ಲಿ ದೂರ ಇಡತಕ್ಕಂಥದ್ದು. ಆಗ ಮನಸ್ಸು ತಿಳಿಯಾಗತ್ತೆ, ಮಾಡತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ
ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಪ್ರಯಾಣಿಸಿ, ಇಲ್ಲವಾದರೆ ಒಂದಷ್ಟು ಅಪಘಾತಗಳು ಅಥವಾ ಒಂದಷ್ಟು ಅಡೆತಡೆಗಳು ಪ್ರಯಾಣದಲ್ಲಿ ಒಂದಷ್ಟು ಆಗ್ತಾ ಬರ್ತವೆ ಅಂಥೇಳಿ. ಹಾಗಾಗಿ ಆದಷ್ಟು ಈ ದಿನ ಜಾಗ್ರತೆಯಿಂದ ಟ್ರಾವೆಲ್ ಮಾಡೋದು ತುಂಬ ಸೂಕ್ತ ಕನ್ಯಾ ರಾಶಿಯವರು ಅಂತ ಹೇಳಿ. ತುಲಾರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಅಧಿಕವಾದ ಒತ್ತಡವಿರುತ್ತೆ ಅಂತ, ಅಂದರೆ ಒತ್ತಡದ ದಿನಗಳನ್ನಾಗಿ ಈ ದಿನ ಮಾಡ್ಕೊಂಡಿರ್ತೀರ ಅಂತ. ಕೆಲಸದ ಪ್ರೆಷರ್ ಆಗಿ ನಿಮ್ಗೆ ಏನು ಅನಿಸ್ಬಿಟ್ಟಿರುತ್ತೆ ಅಂದರೆ ಕೆಲಸವೇ ಸಾಕಪ್ಪ ಅನ್ನೋ ಮನಸ್ಥಿತಿ ತುಲಾರಾಶಿಯವರಿಗೆ ಇವತ್ತು ಬರತಕ್ಕಂಥದ್ದು ಅಂತ. ಅದೇ ರೀತಿ ಕೌಟುಂಬಿಕ ವಿಚಾರದಲ್ಲಿ ಒಂದಷ್ಟು ಘರ್ಷಣೆಗಳು ಮತ್ತು ಕಿರಿಕಿರಿ ಆಗುತ್ತೆ ತುಲಾರಾಶಿಯವರಿಗೆ ಅಂತ. ಈ ದಿನ ಕೆಲಸದೆಲ್ಲ ಒತ್ತಡ ಇದೆ, ಮನೆಗೆ ಹೋಗಿ ಒಂದಷ್ಟು ಸಮಾಧಾನವಾಗಿ ಮನೆಯವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂದರೂ ಕೂಡ ಮನೆಯಲ್ಲೂ ಕೂಡ ಕಿರಿಕಿರಿ ವಾತಾವರಣ ಇರುತ್ತೆ. ಮನಸ್ಸಿಗೆ ಏನೋ ಒಂಥರ ಗೊಂದಲ, ಈ ಕಡೆ ಕೆಲಸದಲ್ಲಿ ಹೋದ್ರೂ ಕಿರಿಕಿರಿ, ಮನೆಯಲ್ಲಿ ಹೋದ್ರೂ ಕಿರಿಕಿರಿ, ಏನನ್ನ ಮಾಡೋಣ ಅಂತ ನಿಮ್ಮನ್ನು ನೀವೇ ಪ್ರಶ್ನೆಗಳನ್ನು ಮಾಡ್ಕೊಳ್ಳುವ ದಿನವಾಗಿರುತ್ತೆ. ಆದರೆ ಆದಷ್ಟು ಇಷ್ಟ ದೇವರ ಆರಾಧನೆ ಮಾಡಿ ತುಲಾರಾಶಿಯವರಿಗೆ ಖಂಡಿತವಾಗಿ ಇವತ್ತು ಇಡೀ ದಿನವೂ ಕೂಡ ನೀವು ಅನ್ಕೊಂಡಂಗೆ ಸಂತೋಷವಾಗಿರತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ದಿನ ನಿಮಗೆ ಭೂಮಿ ವಿಚಾರದಲ್ಲಿ ಯಥೇಚ್ಛವಾಗಿ ಲಾಭವಿರತಕ್ಕಂಥದ್ದು. ಪ್ರಮುಖ ತುಲಾರಾಶಿಯವರು ಯಾರು ಭೂಮಿ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ, ಹಣವನ್ನು ಇನ್ವೆಸ್ಟ್ ಮಾಡಿ ಅಥವಾ ಭೂಮಿಯನ್ನು ಖರೀದಿಸಿ ಅಥವಾ ಮಾರಾಟ ಮಾಡಿ ಈ ದಿನ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತೇಳಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೂತನ ಆಭರಣವನ್ನು, ವಸ್ತುವನ್ನು ಖರೀದಿಸುವ ಯೋಗ ಇದೆ. ಮಾಡತಕ್ಕಂಥ ಅಷ್ಟೂ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದ ದಿನ ಅಂತ ಹೇಳಿದ್ರು ಕೂಡ ತಪ್ಪಲಾರದು. ಅದೇ ರೀತಿ ನಿಮಗೆ ಮನಸ್ಸಿಗೆ ಸಂತೋಷವಾಗುವ ಇಷ್ಟವಾದ ಸ್ನೇಹಿತರ ಮಿಲನವಾಗುತ್ತೆ, ಆಗಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಆದರೆ ಜಾಗೃತ, ಈ ದಿನ ನೀವೇನಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಹಿತಶತ್ರುಗಳ ಕಾಟದಿಂದ ಅಡೆತಡೆಗಳಾಗುತ್ತೆ. ಕೊಂಚ ಮಟ್ಟಿಗೆ ಜಾಗೃತವಾಗಿ ಕೆಲಸ ಪ್ರಾರಂಭಿಸಿ, ಆಗ ಆ ಕೆಲಸ ಸುಲಲಿತವಾಗಿ ನಡೀತಾ ಹೋಗ್ತಾ ಇರುತ್ತೆ ಅಂತ. ಧನುಸ್ಸು ರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಅಧಿಕವಾದ ಖರ್ಚಾಗುತ್ತೆ ಅಂತ. 2 ರೂಪಾಯಿ ಎತ್ತಿಡಬೇಕು ಅಂತ ಎಲ್ಲೋ ಕಷ್ಟಪಡ್ತಿರ್ತೀರ, ಗೊತ್ತೋ ಗೊತ್ತಿಲ್ಲದೋ 5 ರೂಪಾಯಿನ ಕಳ್ಕೊಂಬಿಟ್ಟಿರ್ತೀರ ಅಂತ. ಹಾಗಾಗಿ ಹಣವನ್ನು ಖರ್ಚು ಮಾಡಬೇಕಾದ್ರೆ ಅಥವಾ ಯಾವ್ದಾರ ಇನ್ವೆಸ್ಟ್ ಮಾಡಬೇಕಾದ್ರೆ ವಸ್ತುಗಳನ್ನು ಈ ದಿನ ಧನುಸ್ಸು ರಾಶಿಯವರು ತೆಗೆದುಕೊಳ್ಬೇಕಾದ್ರೆ ಜಾಗೃತವಾಗಿ ಯೋಚನೆ ಮಾಡಿ ತೆಗೆದುಕೊಳ್ತಕ್ಕಂಥದ್ದು, ಇಲ್ಲವಾದರೆ ಹಣವನ್ನು ಕಳೆದುಕೊಳ್ತೀರಾ ಅಂಥೇಳಿ. ಈ ದಿನ ಗೊತ್ತೋ ಗೊತ್ತಿಲ್ಲದೋ ಮನಸ್ಸಿಗೆ ಒಂದಷ್ಟು ಬೇಜಾರಾಗಿರುತ್ತೆ ಅಂತ. ಪ್ರಮುಖ ಅಂತ ಹೇಳಿದ್ರೆ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿದೆ, ಆದರೆ ಹಣವನ್ನು ಇನ್ನೆಲ್ಲೋ ಪೋಲ್ ಮಾಡ್ಕೊಂಬಿಟ್ನಲ್ಲ ಅಂಥೇಳಿ ಇಡೀ ದಿನ ಮನಸ್ಸಿಗೆ ಒಂಥರ ಬೇಜಾರನ್ನು ಮಾಡ್ಕೊಂಡಿರ್ತೀರ, ನಿಮಗೆ ನೀವೇ ಸಪ್ಪೆ ಆಗಿರ್ತೀರ. ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡುತ್ತಾ ಅಥವಾ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿ ಕೆಲಸವನ್ನು ಪ್ರಾರಂಭಿಸಿ ಈ ದಿನ ಖಂಡಿತವಾಗಿಯೂ ಯಾವುದೇ ರೀತಿಯ ಲಾಸಸ್ಗಳು ಈ ದಿನ ಆಗೋದಿಲ್ಲ ಅಂತ. ಈ ದಿನ ನಿಮಗೆ ಮನಸ್ಸಿಗೆ ಇಷ್ಟವಾಗುತ್ತಾ ಒಂದಷ್ಟು ಆಹಾರವನ್ನು ಸ್ವೀಕಾರ ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಷ್ಟು ಇರುತ್ತೆ, ಇಂಥದೇ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು, ಇಂಥದೇ ಊಟ ಉಪಚಾರಗಳನ್ನು ಮಾಡಬೇಕು ಅಂತ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ನಿಮ್ಮ ಮನಸ್ಸಿಗೆ ಇಷ್ಟವಾಗ ಊಟ ಉಪಚಾರಗಳನ್ನು ಈ ದಿನ ಸೇವನೆ ಮಾಡತಕ್ಕಂಥದ್ದು. ಪ್ರಮುಖವಾಗಿ ಯಾರು ಕಬ್ಬಿಣದ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅಥವಾ ಮನೆಯ ಕಟ್ಟಡಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀರಾ, ಈ ದಿನ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಯಥೇಚ್ಛವಾಗಿ ಪಡೆಯತಕ್ಕಂಥದ್ದು ಅಂತ. ಮಕರ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಬಾಧಿಸ್ತಾ ಇದ್ದರೆ ಈ ದಿನ ಸ್ವಲ್ಪ ಮಟ್ಟಿಗೆ ನಾನು ಪರವಾಗಿಲ್ಲಪ್ಪ, ಆರಾಮ್ಸೆ ಆಗಿದ್ದೀನಿ, ಒಂದಷ್ಟು ಆರೋಗ್ಯ ವಿಚಾರದಲ್ಲಿ ಚೇತರಿಕೆ ಕಾಣ್ತಿದೆ ಅಂತ ಮನಸ್ಸಿಗೆ ಏನೋ ಒಂಥರ ಉತ್ಸಾಹವನ್ನು ಪಡೆಯತಕ್ಕಂಥದ್ದು. ಮಾಡತಕ್ಕಂಥ ವ್ಯಾಪಾರದಲ್ಲಿ ಈ ದಿನ ಅಲ್ಪ ಪ್ರಮಾಣದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ಪ್ರಮುಖವಾಗಿ ಯಾರು ಒಂದಷ್ಟು ವಿಚಾರಗಳಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು, ದಿನಗೂಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಅಥವಾ ಒಂದಷ್ಟು ಆಟೋ ರಿಕ್ಷಾಗಳನ್ನು ಓಡಿಸ್ತಾ ಇದ್ದೀರೋ ಈ ದಿನ ಲಾಭ ಜಾಸ್ತಿ ಪಡೆಯತಕ್ಕಂಥದ್ದು ಅಂತ. ಗೃಹಿಣಿಯರಿಗೆ ಈ ದಿನ ಒತ್ತಡದ ದಿನವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರತಕ್ಕಂಥದ್ದು. ಬ್ಯಾಂಕಿನಲ್ಲಿ ಹಾಗೂ ಅಂಚೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಈ ದಿನ ಟೆನ್ಷನ್ಸ್ ಹಾಗೂ ಒತ್ತಡದ ದಿನವಾಗಿರುತ್ತೆ. ಆದಷ್ಟು ಕೂಡ ಒಂದಷ್ಟು ವಿಚಾರಗಳಲ್ಲಿ ತಾಳ್ಮೆಯಿಂದ ವ್ಯವಹರಿಸಿ, ಖಂಡಿತವಾಗಿಯೂ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಅಂತ. ಕುಂಭರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಮಿಶ್ರ ಫಲ ಸಿಗುತ್ತೆ ಅಂತ. ನೀವೇನಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಒಂದೆಲ್ಲ ನಾನು ದುಡ್ಡನ್ನು ಇನ್ವೆಸ್ಟ್ ಮಾಡೋಣಪ್ಪ, ಅಥವಾ ನಂತರ ಒಂದಷ್ಟು ದುಡ್ಡಿದೆ ಅದನ್ನು ತೆಗೆದುಕೊಂಡು ಯಾರಿಗಾರ ಕೊಟ್ಟು ವ್ಯಾಪಾರ ವ್ಯವಹಾರ ಮಾಡಿಸೋಣ ಅಂತ ತಲೆಯಲ್ಲಿ ಆಲೋಚನೆ ಇದ್ದರೆ ಈ ದಿನ ಮುಂದೂಡೋದು ತುಂಬ ಸೂಕ್ತ. ಇಲ್ಲ ಅಂದರೆ ಗೊತ್ತೋ ಗೊತ್ತಿಲ್ಲದೋ ಈ ದಿನ ನೀವೇನಾದ್ರು ಹೊಸ ವ್ಯಾಪಾರ ವ್ಯವಹಾರಕ್ಕೆ ಹಣವನ್ನು ಹೂಡಿಕೆ ಮಾಡಿದರೆ ಒಂದಷ್ಟು ಸಮಸ್ಯೆಗಳಲ್ಲಿ ಸಿಗಾಕೊಂಡ್ಬಿಡ್ತೀರಾ ಅಂತೇಳಿ. ಕುಂಭರಾಶಿಯವರಿಗೆ ಈ ದಿನ ಇಷ್ಟ ಸ್ನೇಹಿತರ ಅಥವಾ ಇಷ್ಟ ಬಂಧುಗಳ ವಿರೋಧವನ್ನು ಕಟ್ಟಿಕೊಳ್ತೀರಾ. ಮನೆಯಲ್ಲಿ ಮತ್ತು ಮಾನಸಿಕವಾಗಿ ಒಂದಷ್ಟು ವಿಚಾರಗಳಿಗೆ ಗಲಿಬಿಲಿಗಳಾಗತ್ತೆ.
ಹಾಗಾಗಿ ಯಾರೊಂದಿಗೆ ಮಾತಾಡಬೇಕಾದ್ರೆ ಅಥವಾ ವ್ಯವಹಾರ ಮಾಡಬೇಕಾದ್ರೆ ಜಾಗ್ರತೆಯಿಂದ ವ್ಯವಹಾರ ಮಾಡಿ, ಇಲ್ಲವಾದರೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗತಕ್ಕಂಥದ್ದು ಅಂತ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮನಸ್ಸಿನ ಅಷ್ಟು ಇಷ್ಟಾರ್ಥಗಳು ಈಡೇರುತ್ತೆ ಅಂತ, ಪ್ರಮುಖವಾಗಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಬ್ಯುಸಿಯಾಗಿರ್ತೀರ ಈ ದಿನ ಅಂತ. ಒತ್ತಡದ ದಿನವಾಗಿರುತ್ತೆ, ಯಥೇಚ್ಛವಾಗಿ ಕೈ ತುಂಬ ಕೆಲಸಗಳಿರುತ್ತೆ. ಜೊತೆಗೆ ಗೊತ್ತಿಲ್ಲದೋ ವ್ಯಾಪಾರದಲ್ಲಿ ಅಥವಾ ಸ್ನೇಹಿತರೊಂದಿಗೆ ವ್ಯಾಪಾರವನ್ನು ಮಾಡಬೇಕಾದ್ರೆ ಅಥವಾ ಸಲಿಗೆಯಿಂದ ಏನೋ ಮಾತಾಡಬೇಕಾದ್ರೆ ಭಿನ್ನಾಭಿಪ್ರಾಯಗಳಾಗತ್ತೆ. ಜೊತೆಗೆ ಮನಸ್ಸಿಗೆ ಘಾಸಿ ಕೂಡ ಆಗತಕ್ಕಂಥದ್ದು ಅಂತ. ಅತಿಯಾದ ಬುದ್ಧಿವಂತಿಕೆ ತುಂಬ ಒಳ್ಳೆಯದಲ್ಲ ಅಂತ. ಏನೋ ಅತಿ ಬುದ್ಧಿವಂತಿಕೆ ಏನೋ ಮಾಡೋಕ್ಕೋಗಿ ಇನ್ಯಾವುದೋ ಸಮಸ್ಯೆಗಳಲ್ಲಿ ಮೀನರಾಶಿಯವರು ಸಿಗಾಕೊಂಬೇಡಿ. ಆದಷ್ಟು ಇರತಕ್ಕಂಥ ವಿಚಾರಗಳನ್ನು ನೀವು ಎಷ್ಟು ಸುಲಲಿತವಾಗುತ್ತೋ ಅಥವಾ ಎಷ್ಟು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೋ ಆ ಥರನೇ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ದಿನ ನಿಮ್ಮ ಕೈಯಾರ ನೀವು ಸಮಸ್ಯೆಗಳನ್ನು ತಂದುಕೊಳ್ಬೋದು ಅಂತೇಳಿ. ಇದು ಮೀನರಾಶಿಯವರ ಫಲ. ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಪ್ರತಿದಿನ ಒಂದು ಸಮಸ್ಯೆಗಳು ಸಿಗಾಕೊಳ್ತಾ ಇರ್ತೀನಿ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಆರೋಗ್ಯ ಸಮಸ್ಯೆಗಳು ಯಥೇಚ್ಛವಾಗಿ ಬಾಧಿಸುತ್ತೆ, ಮನೆಗೆ ಬಂದರೆ ತುಂಬ ಕಿರಿಕಿರಿ ಆಗುತ್ತೆ, ನನ್ನ ಮನೆಯಲ್ಲಿ ಏನಾರ ವಾಸ್ತು ದೋಷಗಳಿದೆಯಾ ಅಂತ. ಇನ್ನೂ ತುಂಬ ಜನ ಕೇಳ್ತಿರ್ತಾರೆ, ಗುರುಗಳೇ ಈಶಾನ್ಯ ದಿಕ್ಕು ಅಂದರೆ ದೇವ ಮೂಲೆಯಲ್ಲಿ ನಾನು ದೇವರ ಮನೆಯನ್ನು ಕಟ್ಟಿದ್ದೇನೆ. ಎಲ್ಲರೂ ಆಡಭಾಷೆಯಲ್ಲಿ ಹೇಳ್ತಿರ್ತಾರೆ, ದೇವರ ಮನೆ ಅಂದರೆ ದೇವ ಮೂಲೆಯಲ್ಲಿ ಕಟ್ಟಬೇಕು ಅಂತ ಕಟ್ಟಿಬಿಟ್ಟಿದ್ದೀನಿ, ಅಥವಾ ದೇವರು ವಾಸ ಮಾಡೋ ಸ್ಥಳದಲ್ಲಿ ನಾನು ಬೆಡ್ರೂಮನ್ನು ಮಾಡ್ಕೊಂಡಿದ್ದೀನಿ, ಸೂಕ್ತವಾ ಅಂತ. ಖಂಡಿತ ತಪ್ಪು. ಈಶಾನ್ಯ ಮೂಲೆಯಲ್ಲಿ ಸದಾಕಾಲ ನೀರಿನ ಟ್ಯಾಂಕ್ ಅಂದರೆ ಅಂಡರ್ಗ್ರೌಂಡಲ್ಲಿ ಏನಾರ ನೀವು ಮನೆಯನ್ನು ಕಟ್ತಾ ಇದ್ದೀನಿ ಅಂದರೆ ಈಶಾನ್ಯ ಭಾಗದಲ್ಲಿ ನೀರನ್ನು ಸಂಪರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಆಗಿರ್ಬೋದು ಅಥವಾ ಯಜಮಾನರು ಮಲಗತಕ್ಕಂಥ ರೂಮ್ ಕೊಠಡಿಗಳು ಬರದೇ ಇರಬಾರ್ದು. ಖಂಡಿತವಾಗೂ ಅಲ್ಲೇನಾರ ಕೊಠಡಿ ಬಂದರೆ ಅಥವಾ ಅಲ್ಲೇನಾರು ದೇವರ ಮನೆ ಬಂದರೆ ಮನೆಯಲ್ಲಿ ಅಶಾಂತಿಗಳಾಗಿರ್ಬೋದು, ಮಾನಸಿಕ ಕಿರಿಕಿರಿಗಳಾಗಿರ್ಬೋದು, ಒತ್ತಡದ ಜೀವನವನ್ನು ಅನುಭವಿಸತಕ್ಕಂಥದ್ದು ಅಂತ. ಹಾಗಾಗಿ ಯಾರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ಇದೆ ಅಥವಾ ನೀವು ಮಲಗತಕ್ಕಂಥ ರೂಮ್ ಇದೆ, ಒಂದು ಬಾರಿ ಅದನ್ನು ಸರಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ವೃದ್ಧಿಯಾಗಿರುತ್ತೆ ಅಂತ. ನಾಳೆ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಪ್ರತಿಯೊಬ್ಬರೂ ಕೂಡ ಆ ಭಗವಂತ ಒಳಿತನ್ನೇ ಮಾಡಲಿ. ಈ ದಿನ ಶುಭ ದಿನವಾಗಿರಲಿ ಅಂತೇಳಿ ಆಶಿಸುತ್ತೇನೆ. ನಮಸ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.